ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಮಲ್ಲಿರ್ತಕ್ಕಂತಹ ಚಿಂತನೆಗೆ ತಕ್ಕಂತೆ ಮತ್ತು ಕಾರ್ಯತಂತ್ರದ ಮನಸ್ಥಿತಿಗೆ ತಕ್ಕಂತೆ ಆಂತರಿಕ ಪರಿವರ್ತನೆ ಮತ್ತು ಗೋಚಾರ ವೃತ್ತಿ ಜೀವನದ ಯಶಸ್ಸಿನ ಆಳವಾದ ಚಕ್ರವನ್ನು ನೀವು ಪ್ರಾರಂಭಿಸ್ತೀರಾ. ಅಂದರೆ ನಿಮ್ಮ ವೃತ್ತಿ ಉದ್ಯೋಗಗಳನ್ನು ನೀವೇನಾದರೂ ಪುನಃ ಪ್ರಾರಂಭಿಸುವುದಾದರೆ ಈ ಒಂದು ಮಾಸ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಮಾಸ ಅಂತಲೇ ಹೇಳ್ಬೋದು. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಮಂಗಳನು ಅಥವಾ ಕುಜನು ಆರಂಭದಲ್ಲಿಯೇ ನಿಮಗೆ ಕೆಲವೊಂದು ಗುಪ್ತ ವಿಷಯಗಳ ಬಗ್ಗೆ 8ನೇ ಮನೆಯಲ್ಲಿ ಇರ್ತಾರೆ. ಇದು ಹಂಚಿಕೆ ಮತ್ತು ಸಂಪತ್ತು ಹಠಾತ್ ಘಟನೆಗಳು, ಅಂದರೆ ಆಕಸ್ಮಿಕ ಘಟನೆಗಳಾಗಿರಬಹುದು ಅಥವಾ ದಿಢೀರಾಗಿ ನಡೆಯತಕ್ಕಂಥ ಘಟನೆ, ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಈ ರೀತಿಯಾಗಿ ಒಂದು ಆಕಸ್ಮಿಕ ಘಟನೆಗಳು ಇಮಿಡಿಯೇಟಾಗಿ ನಿಮಗೆ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸುತ್ತ ಇರತಕ್ಕಂಥ ತೀವ್ರವಾದ ಶಕ್ತಿಗಳನ್ನು ನಿಮಗೆ ಹುಟ್ಟುಹಾಕುತ್ತೆ. ಇದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸೀಕ್ರೆಟ್ಗಳೇನಿರ್ತವೋ ಅವನ್ನು ನೀವು ಬಹಿರಂಗಪಡಿಸಲು ಮತ್ತು ನಿಮ್ಮ ಹಣಕಾಸಿನ ಪಾಲುದಾರಿಕೆಯನ್ನು ನೀವು ಸಂಪೂರ್ಣವಾಗಿ ಪುನರ್ರಚಿಸಲು, ಅಂದರೆ ಫೈನಾನ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ತುಂಬ ಒಂದು ಪ್ರಬಲವಾಗಿರ್ತಕ್ಕಂತಹ ಬಯಕೆಗಳನ್ನು ನೀವು ಅನುಭವಿಸ್ತೀರಾ. ಮತ್ತು ತಿಂಗಳ ಒಂದು ಮಧ್ಯಭಾಗದಲ್ಲಿ ಸೂರ್ಯನು 10ನೇ ಮನೆಗೆ ಪ್ರವೇಶ ಮಾಡೋದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕನ್ನು ಚೆಲ್ಲುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾಸ ಅದು ಆಗಸ್ಟ್ ಮಾಸ ಆಗಿರುತ್ತೆ. ನಿಮ್ಮ ಪ್ರಶ್ನಾತೀತ ಅಧಿಕಾರಗಳನ್ನು ನೀಡುವುದರ ಮೂಲಕ, ಅಂದರೆ ನೀವು ಒಂದು ಕಮಾಂಡಬಲ್ ಅಧಿಕಾರವನ್ನು ನೀವು ಪಡೆಯುವುದರ ಮೂಲಕ ಒಂದು ಆಂತರಿಕ ಕ್ಷೋಭೆಯನ್ನು ಅತ್ಯುತ್ತಮವಾಗಿ ನೀವು ಸದುಪಯೋಗವನ್ನು ಮಾಡ್ಕೊಳ್ತೀರಾ. ಹಾಗೆಯೇ ಗುರುವು ನಿಮ್ಮ ಉಚ್ಚ ಸ್ಥಾನದಲ್ಲಿ 9ನೇ ಮನೆಗೆ ಆಶೀರ್ವಾದ ಮಾಡೋದರಿಂದ ನೀವು ತಾತ್ಕಾಲಿಕವಾಗಿ ಮತ್ತು ಅಡೆತಡೆಗಳು ಎಷ್ಟೇ ಬಂದರೂ ಕೂಡ ನಿಮ್ಮ ಒಂದು ಅದೃಷ್ಟ ಅಂತಕ್ಕಂಥದ್ದು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ವಕ್ರಶನಿಯು ಮತ್ತು ಇದು ಮಕ್ಕಳು ಮತ್ತು ಸೃಜನಶೀಲ ಯೋಜನೆಗಳನ್ನು ಕುರಿತು ಒಂದು ದೀರ್ಘಕಾಲಿಕವಾಗಿರುವಂತಹ ಒಂದು ಪ್ಲ್ಯಾನಿಂಗನ್ನು ನೀವು ಮಾಡ್ತಾ ಇರ್ತೀರಲ್ಲ, ಆ ಪ್ಲ್ಯಾನಿಂಗಲ್ಲಿ ನಿಮಗೆ ಏನಾದರೂ ತಡ ಆದರೂ ಕೂಡ ಪರವಾಗಿಲ್ಲ, ಆದರೆ ನೀವು ಮಾಡುವಂಥ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಸಕ್ಸಸ್ಫುಲ್ಲಾಗಿ ಮುಂದೆ ಹೋಗುತ್ತೆ. ಮತ್ತು ನೀವು ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯಕ್ಕೆ ನಿಮ್ಮ ಒಂದು ಫಲ ಅಂತಕ್ಕಂಥದ್ದು ಸಿಗುತ್ತೆ. ಅಂದರೆ ನಿಮ್ಮ ಒಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಗುಪ್ತ ಬಿಕ್ಕಟ್ಟುಗಳನ್ನು, ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂಯಮವನ್ನು, ನಿಮ್ಮಲ್ಲಿರ್ತಕ್ಕಂಥ ಒಂದು ಪೇಷನ್ಸನ್ನು ನೀವು ಕಾಪಾಡಿಕೊಳ್ಳುವ ಮೂಲಕ ಈ ಒಂದು ನಿಮಗೆ ಸಾರ್ವಜನಿಕವಾಗಿ ನಿಮಗೆ ಒಂದು ಒಳ್ಳೆಯ ಗೌರವ ಅಂತಕ್ಕಂಥದ್ದು ಖಂಡಿತ ಈ ಮಾಸದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ವೃತ್ತಿಪರ ಜೀವನದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಈ ಒಂದು ಮಾಸದಲ್ಲಿ ನಿಮಗೆ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ, ಅಂದರೆ ತಿಂಗಳ 15ನೇ ತಾರೀಕಿನ ನಂತರ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 10ನೇ ಮನೆಯಲ್ಲಿ ಬರುವುದರಿಂದ ನಿಮ್ಮ ಅಧಿಕಾರ ಮತ್ತು ಸ್ಥಾನಮಾನ ಅಂತಕ್ಕಂಥದ್ದು ನಿಮಗೆ ಭದ್ರವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ. ಮತ್ತು ಮೇಲಾಧಿಕಾರಿಗಳು ನೀವು ಮಾಡುವಂತಹ ಒಂದು ಕಾರ್ಯವನ್ನು ಗುರುತಿಸ್ತಾರೆ. ಅದಕ್ಕೆ ತಕ್ಕಂತೆ ನಿಮಗೆ ಬೋನಸ್ಗಳಾಗಿರ್ಬೋದು ಅಂಥದ್ದು, ಪ್ರಮೋಷನ್ಗಳು ಸಿಗುವಂತಹ ಯೋಗ ಕೂಡ ನಿಮಗೆ ಈ ಮಾಸದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 10ನೇ ಮನೆಯಲ್ಲಿ ಕೇತು ಇರೋದರಿಂದ ಸಾರ್ವಜನಿಕ ಮನ್ನಣೆ ಮೂಲಕ ನಿಮಗೆ ಒಂದು ನಿರ್ಲಿಪ್ತತೆ ಅಂತಕ್ಕಂಥದ್ದು, ಅಂದರೆ ಅಭದ್ರತೆಯನ್ನು ಉಂಟು ಮಾಡಿದ್ರೂ ಕೂಡ ನೀವು ಇಲ್ಲಿ ಒಂದು ಸೆಕ್ಯೂರ್ಡ್ ಕೆಲಸ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕಾಯಮಾಗಿರುತ್ತೆ. ಮತ್ತು ನೀವು ಮಾಡುವಂತಹ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ವಿಯನ್ನು ನೀವು ಪಡ್ಕೊಳ್ತೀರಾ. ಇನ್ನು 9 ಮತ್ತು 10ನೇ ಮನೆಗಳ ಮೂಲಕ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಬಹಳಷ್ಟು ನಿಮಗೆ ಬೆಳವಣಿಗೆ ಅಂತಕ್ಕಂಥದ್ದು ಸಿಗುತ್ತೆ. ಆಗಸ್ಟ್ 22ನ ನಂತರ ನಿಮ್ಮ ಕೆಲಸದಲ್ಲಿರ್ತಕ್ಕಂತಹ ಒಂದು ಸ್ಥಳ ಏನಿದೆಯೋ ಅದರಲ್ಲಿ ಕೂಡ ನಿಮಗೆ ಒಂದು ಕಾರ್ಯತಂತ್ರ ಅಂತಕ್ಕಂಥದ್ದು ನಿಮಗೆ ಒಂದು ಮನವರಿಕೆ ಬರುತ್ತೆ. ಅಂದರೆ ನಿಮ್ಮ ಒಂದು ಟೆಕ್ನಾಲಜಿಗಳನ್ನು, ನಿಮ್ಮ ಒಂದು ಲರ್ನಿಂಗ್ ಸ್ಕಿಲ್ಲನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಆಗಿರುತ್ತೆ. ಆಗಸ್ಟ್ 2ರಂದು ನಿಮ್ಮ ಒಂದು 8ನೇ ಮನೆಗೆ ಕುಜ ಅಂತಕ್ಕಂಥದ್ದು ಬರೋದರಿಂದ ಕಚೇರಿಗಳಲ್ಲಿ ರಾಜಕೀಯಗಳು ನಡೀತಕ್ಕಂಥದ್ದು ಮತ್ತು ಏನಾದರೂ ಸೀಕ್ರೆಟಾಗಿ ನಡೀತಕ್ಕಂಥ ಕಾರ್ಯಸೂಚಿಗೆ ಸಂಬಂಧಪಟ್ಟಂತೆ ಇಂತಹ ಒಂದು ಆಫೀಸ್ಗಳಲ್ಲಿ ಮಾಡುವಂತಹ ಕಾರ್ಯತಂತ್ರಗಳಲ್ಲಿ ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಸೀಕ್ರೆಟಾಗಿ ಏನೂ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಮಾಸದಲ್ಲಿ. ಬದಲಿಗೆ ನಿಮ್ಮ ಕ್ರಿಯೆಗಳೇನಾಗುತ್ತೆ ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಪ್ರಯೋಜನ ಅಂತಕ್ಕಂಥದ್ದು ನಿಮಗೆ ಸಿಗೋದಿಲ್ಲ. ಮತ್ತು ಇದು ದೀರ್ಘಕಾಲೀನ ವೃತ್ತಿ ಜೀವನದ ಕಾರ್ಯತಂತ್ರವನ್ನು ಕೂಡ ನಿಮಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನೀವು ಈ ಆಫೀಸ್ಗಳಲ್ಲಿ ನಡೆಯತಕ್ಕಂತಹ ಒಳ ರಾಜಕೀಯಗಳು ಅಂತ ಹೇಳ್ತೀವಲ್ಲ, ಆ ಒಳ ರಾಜಕೀಯಗಳಿಗೆ ದಯವಿಟ್ಟು ನೀವು ಹೋಗಬೇಡಿ. ಇದರಿಂದ ನಿಮಗೆ ಆಗುವಂತಹ ನಷ್ಟ ತುಂಬ ಇರುತ್ತೆ. ಅದಕ್ಕೋಸ್ಕರ
ಸೊ ನಿಮಗೇನು ಗೊತ್ತಿದ್ರೂ ಗೊತ್ತಿಲ್ಲ ಇರೋ ಥರ ಇರೋದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಇಲ್ಲಿ. ಇನ್ನು ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಮಾಸ ಅಂತ ನೋಡೋದಾದರೆ, ಉದ್ಯಮಿಗಳು ತೀವ್ರವಾದಂತಹ ಕಾರ್ಯತಂತ್ರ ಬದಲಾವಣೆಗಳನ್ನು ಬಯಸುವಂತಹ ಒಂದು ಮಾಸ ಅಂತ ಹೇಳ್ಬೋದು. ಆಗಸ್ಟ್ 2ನೇ ತಾರೀಕು 8ನೇ ಮನೆಗೆ ನಿಮ್ಮ ಕುಜ ಬಂದಿರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಮಾಡ್ತಕ್ಕಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಇದು ಸ್ವಲ್ಪ ಅಪಾಯವನ್ನು ತರುತ್ತೆ. ಅಂದರೆ ನಿಮ್ಮ ಪಾರ್ಟ್ನರ್ನ ನೀವು ಯಾವ ರೀತಿಯಾಗಿ ನೀವು ಬಿಸ್ನೆಸ್ನ ಮಾಡ್ತಾ ಇರ್ತೀರ ಅದರಲ್ಲಿ ಹೆಚ್ಚಿನ ಲಾಭವನ್ನು ಅವರು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಯಾರನ್ನೂ ಕೂಡ ನೀವು ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಲಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಅದೃಷ್ಟವಶಾತ್ ಅಂದರೆ ನಿಮಗೆ 9ನೇ ಮನೆಯಲ್ಲಿ ಮುಂದುವರೆತಿರ್ತಕ್ಕಂತಹ ಗುರುವಿಂದ ನಿಮಗೇನಾಗುತ್ತೆ ಅಂದರೆ, ನೀವು ಮಾಡುವಂತಹ ವ್ಯಾಪಾರದಲ್ಲಿ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಖಂಡಿತ ನಿಮಗೆ ಕೈ ಹಿಡಿಯುತ್ತೆ. ಒಟ್ಟಾರೆ ಇಲ್ಲಿ ನಿಮಗೆ ರಕ್ಷಣೆಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು ಗುರುಗ್ರಹ. ಹಠಾತ್ ಅಡೆತಡೆಗಳನ್ನು ಎದುರಾದರೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ವ್ಯಾಪಾರದ ಅದೃಷ್ಟ ಅಂತಕ್ಕಂಥದ್ದು ಬಲವಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ. ಇನ್ನು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ ಅವರು 9 ಮತ್ತು 10ನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ ನೀವು ಮಾಡ್ತಕ್ಕಂತಹ ಒಪ್ಪಂದಗಳ ಮೇಲೆ ಮತ್ತು ನೀವು ಮಾಡ್ತಕ್ಕಂತಹ ಯಾವುದಾದ್ರು ಅಗ್ರಿಮೆಂಟ್ಗಳ ಮೇಲೆ ತುಂಬ ಗಮನ ಇಟ್ಕೊಂಡು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತಲ್ವ ಅದನ್ನು ನೋಡಿಕೊಂಡು ನೀವು ಸೈನ್ ಹಾಕುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಯಾಕೆಂದರೆ ನಿಮಗೆ ಅವು ಕರೆಕ್ಟಾಗಿ ನೀವು ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ರಿವೆರಿಫಿಕೇಷನ್ ಮಾಡಿಕೊಂಡು ನೀವು ಮುಂದುವರಿಯೋದು ತುಂಬ ಒಳ್ಳೆಯದು. ಮತ್ತು ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳಂದರೆ, ನೀವು ಏನಾದರೂ ಅಂದರೆ ಇಂಟರ್ನ್ಯಾಷನಲ್ ಅಂದರೆ ಫಾರಿನ್ಗಳಲ್ಲಿ ನೀವೇನಾದರೂ ವ್ಯಾಪಾರಗಳು ಆ ಥರ ಏನಾದರೂ ಮಾಡ್ತಾಯಿದ್ರೆ, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನು ಮಾಡೋರು ಕೂಡ ಅಷ್ಟೇ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎದುರಾದರೂ ಕೂಡ ಅದರಲ್ಲಿ ನೀವು ಈ ಒಂದು ಮಾಸದಲ್ಲಿ ಪರಿಹಾರಗಳನ್ನ ಕಂಡುಕೊಳ್ತೀರಾ. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಆ ಪರಿಹಾರ ಈ ಒಂದು ಮಾಸದಲ್ಲಿ ನೀವು ಕಂಡುಕೊಳ್ತೀರಾ. ಇನ್ನು 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂತಹ ಶುಕ್ರ ಗ್ರಹ ಏನು ಮಾಡ್ತಾರೆ ಅಂದರೆ, ನಿಮ್ಮ ಒಂದು ವ್ಯಾಪಾರದ ನೆಟ್ವರ್ಕ್ಗಳಲ್ಲಿರ್ತಕ್ಕಂತಹ ಬರುವ ಆದಾಯವ ಸ್ವಲ್ಪ ವಿಳಂಬ ಆಗ್ಬೋದು, ಅಥವಾ ನೀವು ನಿಮ್ಮ ಒಂದು ವ್ಯಾಪಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು 11ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಏನು ಮಾಡ್ತಾರೆ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂತಹ ನೆಟ್ವರ್ಕ್ನ ಮೂಲಕನೇ ನಿಮಗೆ ಆದಾಯವಂತಂಥದ್ದು ಖಂಡಿತ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಂಥ ಮಾತು ಇಲ್ಲ. ಆದರೆ ನಿಮಗೆ ಇಲ್ಲಿ ಇರ್ತಕ್ಕಂತಹ ಏನಪ್ಪ ಅಂದರೆ, ಐಷಾರಾಮಿ ವಸ್ತುಗಳ ಮೇಲೆ ಅಂದರೆ ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ಜಾಸ್ತಿ ಖರ್ಚು ಮಾಡ್ತೀರಾ, ಅದು ಬೇಡ. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ನಿಮಗೆ ಅಷ್ಟೇ ಖರ್ಚು ಮಾಡಿಕೊಂಡು ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದ್ರ ಬಗ್ಗೆ ದಯವಿಟ್ಟು ಕೂಡ ಸ್ನೇಹಿತರ ಹತ್ರ ಸಾಲಗಳು ಮಾಡೋದಾಗಲಿ ಸಾಲವನ್ನು ಕೊಡೋದಾಗಲಿ ನೀವು ಮಾಡಲೇಬಾರ್ದು. ಈ ಹಣ ಏನಾಗುತ್ತೆ ಅಂದರೆ ನಿಮಗೆ ವಾಪಸ್ ಬರೋದಿಲ್ಲ, ಒಂದನೇ ವಿಷಯ. ಮತ್ತು 8ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಏನಾಗುತ್ತೆ ಅಂದರೆ, ಹಳೆ ಸಾಲಗಳನ್ನೇ ಪರಿಹರಿಸಲು ನಿಮಗೆ ಆಗದೇ ಮತ್ತೆ ಇನ್ನು ಸಾಲವನ್ನು ಮಾಡುವಂಥ ಸಂದರ್ಭಗಳು ಎದುರಾಗ್ಬೋದು. ಅದಕ್ಕೋಸ್ಕರ ಈ ಐಷಾರಾಮಿ ವಸ್ತುಗಳ ಮೇಲೆ ನೀವು ಹೂಡಿಕೆ ಮಾಡೋದು ದಯವಿಟ್ಟು ಬೇಡ. ಅವಶ್ಯಕತೆ ಇದ್ದರೆ ಮಾತ್ರ ವಸ್ತುಗಳನ್ನು ಕೊಂಡ್ಕೊಳ್ಳಿ ಹೊರತು ಅನವಶ್ಯಕವಾಗಿ ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಒಂದು ದೊಡ್ಡತನವನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಸಂಕಷ್ಟಕ್ಕೆ ಎದುರಾಗುವಂಥ ಸಾಧ್ಯತೆಗಳು ಇರಬಹುದು. ಆದ್ದರಿಂದ ಹುಷಾರಾಗಿರಿ. ಖರ್ಚು ಮಾಡುವಂಥ ಹಣದ ಮೇಲೆ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ. ಇನ್ನು ಆಗಸ್ಟ್ 2ನೇ ತಾರೀಕಂದು ರಾಷ್ಟ್ರಾಧಿಪತಿ ಮಂಗಳ ನಿಮ್ಮ 8ನೇ ಮನೆಗೆ ಧುಮುಕೋದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ದೈಹಿಕ ಶಕ್ತಿ ಮೇಲೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ರಕ್ತಕ್ಕೆ ಸಂಬಂಧಪಟ್ಟಂತೆ BP ಆಗಿರ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಎಕ್ಸಸೈಸ್ಗಳ ಸ್ವಲ್ಪ ಕಡಿಮೆ ಆಗಿ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿ ಅಂತಕ್ಕಂಥದ್ದು ಸ್ವಲ್ಪ ಸ್ಟ್ರೆಸ್ ಆಗ್ಬೋದು. ಈ ರೀತಿಯಾಗಿ ಇರೋದ್ರಿಂದ ನೀವು ಏನಾಗುತ್ತೆ ಅಂದರೆ ಸ್ವಲ್ಪ ನಿದ್ದೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ಒಂದು ಮಾಸದಲ್ಲಿ. ಆದಷ್ಟು ನಿದ್ದೆನ ಚೆನ್ನಾಗಿ ಮಾಡಿ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಳಿ, ಯೋಗ ಧ್ಯಾನ ಇಂಥವು ಮಾಡೋದ್ರಿಂದ ನಿಮ್ಮ ಮಾನಸಿಕ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಇನ್ನು ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ನೀವು ತೊಡಗಿದ್ಕೊಂಡಿರೋದ್ರಿಂದ ನಿಮ್ಮ ಒಂದು ನರಮಂಡಲ ಅಂತ ನರ್ವ್ ಸಿಸ್ಟಮ್ ಅಂತಕ್ಕಂಥದ್ದು ಶಾಂತವಾಗಿರುತ್ತೆ. ಇನ್ನು ಶನಿ ನಿಮ್ಮ ಆಹಾರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಶಿಸ್ತನ್ನು ನೀವು ಮಾಡಬೇಕಾಗುತ್ತೆ. ಹೊಟ್ಟೆ ಅಸ್ವಸ್ಥತೆಯನ್ನು ತಡಿಬೇಕು ಅಂದರೆ ಸ್ವಲ್ಪ ಈ ಸ್ಪೈಸಿ ಐಟಮ್ಸ್ ಅಂದರೆ ಮಸಾಲೆಯುಕ್ತ ಆಹಾರವನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಆದಷ್ಟು ನೀವು ಲೈಟ್ ಫುಡ್ಡನ್ನು ತೊಗೊಳ್ಳೋದು ಈ ಒಂದು ಮಾಸದಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಕುಟುಂಬ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡೋದಾದರೆ, ಇಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ನೀವು ಸವಾಲು ಎದುರಿಸ್ತೀರಾ. ಸ್ವಲ್ಪ ಮನೆಯಲ್ಲಿ ಕಿರಿಕಿರಿಗಳಿರುತ್ತೆ. ಇದರಿಂದ ನಿಮಗೇನಾಗುತ್ತೆ ಅಂತಂದರೆ, ಸ್ವಲ್ಪ ನಿಮ್ಮ ಮನೆಯವರೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅನ್ನೋ ಒಂದು ನಿಮಗೆ ಒಂದು ಒಳಗಡೆ ಬಾಧೆ ಅಂತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಇನ್ನು ಹಣಕಾಸು ಮತ್ತು ಅಂದರೆ ಕುಟುಂಬ ಸಮಸ್ಯೆಗಳ ಕುಟುಂಬ ರಹಸ್ಯಗಳಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದರೆ, ಸಂಗಾತಿಯೊಂದಿಗೆ ಸ್ವಲ್ಪ ವಾದಗಳು ನೀವು ಜಾಸ್ತಿ ಮಾಡೋದಾಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಆಗ್ಬೋದು. ಈ ರೀತಿಯಾದರೆ ಏನಾಗುತ್ತೆ ಅಂದರೆ ನಿಮಗೂ ಒಂದು ಸ್ವಲ್ಪ ಮೆಂಟಲಿ ಟೆನ್ಷನ್ ಅಂತಕ್ಕಂಥ ಸ್ವಲ್ಪ ಜಾಸ್ತಿ ಆಗುತ್ತೆ.
ಇನ್ನು ಇದ್ರ ಬಗ್ಗೆ ತಂದೆ ಮತ್ತು ವ್ಯಕ್ತಿಗಳೊಂದಿಗೆ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ವಾಗ್ವಾದಗಳು ನಡೆಯುವಂಥ ಸಂದರ್ಭಗಳು ಕೂಡ ಎದುರಾಗುವಂಥ ಸಂದರ್ಭ ಎದುರಾಗುತ್ತೆ. ಇನ್ನು ಇದಕ್ಕೆ ಪರಿಹಾರಗಳೇನಪ್ಪ ಅಂತ ನಾವು ನೋಡೋದಾದರೆ, ಶನಿವಾರದಂದು ನೀವು ಶಿವನನ್ನು ಪೂಜೆ ಮಾಡೋದು ಮತ್ತು ಎಳ್ಳೆಣ್ಣಿನ ದೀಪ ಹಚ್ಚುವುದರಿಂದ ಮತ್ತು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಇದರಿಂದ ನಿಮಗೇನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಒಂದು ಮನಸ್ಸು ಶಾಂತವಾಗಿರುತ್ತೆ. ಇನ್ನು ಮಂಗಳನ ಆರಾಧನೆಗೋಸ್ಕರ ನೀವೇನು ಮಾಡಬೇಕು ಅಂತ ಅಂದರೆ, ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಪೂಜೆ ಮಾಡಿ ಕೆಂಪು ಹೂಗಳನ್ನು ನೀವು ಅರ್ಪಿಸಿಬಿಟ್ಟು ಕೆಂಪು ತೊಗರಿಬೇಳೆಯನ್ನು ದಾನ ಮಾಡೋದರಿಂದ ಕೂಡ ನಿಮಗೆ ಒಂದು ಈ ಹಠಾತ್ ಪರಿಣಾಮಗಳನ್ನು ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ರಾಹು ನಿಮ್ಮ ಮನೆಯ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ದುರ್ಗಾದೇವಿನ ಆರಾಧನೆ ಮಾಡಬೇಕಾಗುತ್ತೆ ರಾಹುಗೋಸ್ಕರ. ಸೊ ದುರ್ಗಾದೇವಿನ ಪೂಜೆ ಮಾಡಿ ಒಂದು ಉದ್ದಿನ ಬೇಳೆಯನ್ನು ದಾನ ಮಾಡೋದರಿಂದ ಮತ್ತು ನೀವು ಏನಾದ್ರು ಬಡವರಿಗೆ ಸ್ವಲ್ಪ ಬೆಡ್ಶೀಟು ಆ ಥರ ಒಂದು ಹೆಲ್ಪ್ ಮಾಡೋದ್ರಿಂದ ನಿಮಗೆ ದುರ್ಗಾದೇವಿಯ ಆಶೀರ್ವಾದ ಅಂತಕ್ಕಂಥ ಸಿಗುತ್ತೆ. ಆದಷ್ಟು ದುರ್ಗಾ ಸಪ್ತಶತಿಯನ್ನು ನೀವು ಓದ್ಕೊಂಡು ತುಂಬ ಒಳ್ಳೆಯದಾಗುತ್ತೆ. ಸೊ ಇದಾಗಿತ್ತು ಈ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ. ಮತ್ತೊಂದು ರಾಶಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.